ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಲೀಂ ಅಹಮದ್ ಅವರು. ಆದರೆ ಅವ್ರನ್ನ ಮಿನಿಸ್ಟರ್ ಮಾಡಲಿಲ್ಲ. ಅವ್ರನ್ನ ವಿಧಾನ ಪರಿಷತ್ಗೆ ನೀವು ಸಭಾಪತಿಯಾಗಿದ್ದು ಬಿಡಿ ಅಂತ ಹೇಳಿ ಅವರಿಗೆ ಆ ಸ್ಥಾನವನ್ನು ಕೊಡಲಾಗಿದೆ. ಇದಕ್ಕಿಂತ ಮುಂಚೆ ಸಭೆಗೆ ಯು ಟಿ ಖಾದರ್ ಅವರಿದ್ದರು. 3 ವರ್ಷಗಳ ಕಾಲ ಯು ಟಿ ಖಾದರ್ ಅವರು ಕೂಡ ಅವತ್ತಿಗೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಏನೂ ಮಾತನಾಡಲಿಲ್ಲ ಅವತ್ತಿಗೆ ಯು ಟಿ ಖಾದರ್ ಅವರು. ನಮಗೆ ಅವ್ರಿಗೆ ಮಿನಿಸ್ಟರ್ಗಿರಿ ಕೊಡದೇ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೊಟ್ಟರು ಅದನ್ನೇ ನಿಭಾಯಿಸ್ಕೊಂಡು ಹೋದರು. ಆಲ್ ಸೆಡ್ ಆ್ಯಂಡ್ ಡನ್. ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನೇ ಮಾಡ್ಕೊಂಡು ಬಂದರು. ಅವರು 3 ವರ್ಷಗಳ ಕಾಲ ಅಂದರೆ ಮಿನಿಸ್ಟರ್ ಮಾಡಲಿಲ್ಲ, ಅಸಮಾಧಾನನೋ ಇನ್ನೇನೋ ಬೇಸರನೋ ಅದೇನೂ ಮಾಡಲಿಲ್ಲ. ಅವಾಗೆಲ್ಲ ಸದನ ನಡೆದಿತ್ತು. ಅಷ್ಟು ಟೈಮಲ್ಲಿ ಸದನವನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದರು ಯು ಟಿ ಖಾದರ್ ಅವರು. ಇದೀಗ ಪರಿಷತ್ಗೆ ಏನು ಮಾಡಿದ್ದಾರೆ, ಇದೇ ಥರ ಸಲೀಂ ಅಹಮದ್ ಅವರು ಮಿನಿಸ್ಟರ್ ಆಕಾಂಕ್ಷಿಯಾಗಿದ್ದರಲ್ಲ, ನೀವು ಈಗ ಪರಿಷತ್ತಿಗೆ ಸಭಾಪತಿ ಆಗಿಬಿಡಿ ಅಂತ ಹೇಳಿ ಅವ್ರನ್ನ ಮಾಡಿರೋದು. ಬಸವರಾಜ್ ಹೊರಟ್ಟಿ ಅವರಿದ್ದರು ಪರಿಷತ್ನಲ್ಲಿ ಸಭಾಪತಿಗಳಾಗಿ ಅವರಿದ್ದರು. ಅವರ ಸ್ಥಾನಕ್ಕೆ ಸಲೀಂ ಅಹಮದ್ ಇಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಸಭಾಪತಿಯಾಗಿ ಮಿನಿಸ್ಟರ್ಗಿರಿ ಮೇಲೆ ತುಂಬ ಕಣ್ಣಿಟ್ಟಿದ್ದು ಉಮಾಶ್ರೀ ಅವರು. ಅವರೇನು ಮಾಡಿದ್ದಾರೆ, ಡೆಪ್ಯೂಟಿ ಸ್ಪೀಕರ್ ಮಾಡಿದ್ದಾರೆ ಪರಿಷತ್ತಿಗೆ. ಉಪಸಭಾಪತಿಯಾಗಿ ಉಮಾಶ್ರೀ ಒಂದು ಕಡೆಯಲ್ಲಿ ಆಯ್ಕೆ ಆಗಿರೋದು. ಇನ್ನು ವಿಧಾನಸಭೆ ಸ್ಪೀಕರ್ ಆಗಿ ಜಿ ಎಸ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಜಿ ಎಸ್ ಪಾಟೀಲರು ಕೂಡ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದರು. ಆದರೆ ಸಚಿವ ಸ್ಥಾನ ಕೊಡಲಿಕ್ಕಾಗಲ್ಲ, ನೀವು ವಿಧಾನಸಭೆಗೇ ಸ್ಪೀಕರ್ ಆಗಿಬಿಡಿ ಅಂತೇಳಿ ಅವ್ರನ್ನ ಆ ಪಟ್ಟವನ್ನು ಕೊಡಲಾಗಿದೆ. ಉಪಸಭಾಪತಿಯಾಗಿ ಎಸ್ ಪೊನ್ನಣ್ಣ, ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿದ್ದರು ಪೊನ್ನಣ್ಣ ಅವರು. ಇದೀಗ ಅವ್ರನ್ನ ತಗೊಂಡು ಬಂದು ಉಪಸಭಾಧ್ಯಕ್ಷರನ್ನಾಗಿ ವಿಧಾನಸಭೆಗೆ ಮಾಡಲಾಗಿದೆ. ಅವಾಗೆಲ್ಲ ನಿಮಗೆ ಸಭಾಧ್ಯಕ್ಷರು ಸಿಗಲ್ವೋ, ಆಗ ಪೊನ್ನಣ್ಣ ಅವರನ್ನು ಆ ಚೇರಲ್ಲಿ ನಾವು ನೋಡಬಹುದಾಗುತ್ತೆ ಅಂತ.